ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ 2 ದಿನಗಳಿಂದ ವಿವಿಧ ವಾಣಿಜ್ಯಗಳ ವಿಚಾರಣೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂದಾಯ, ಪಂಚಾಯತ್ ರಾಜ್ ಮತ್ತು ಸರ್ವೆ ಇಲಾಖೆಗಳಲ್ಲಿ ಹೆಚ್ಚು ಸಮಸ್ಯೆಗಳು ಕಾಣಿಸುತ್ತಿದ್ದು, ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಇದೇ ಮಾದರಿಯ ವಿಚಾರಣೆ ನಡೆಸಿ ಸಮಸ್ಯೆಗಳು ಇದೇ ರೀತಿಯಲ್ಲಿದ್ದರೆ ಈ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಲು ನಿರ್ಧರಿಸುವುದಾಗಿ ಅವರು ಹೇಳಿದರು. ಭ್ರಷ್ಟಾಚಾರ ನಿಗ್ರಹಿಸಲು ಸಾರ್ವಜನಿಕರ ಸಹಕಾರವು ಮುಖ್ಯವಾಗಿದ್ದು, ಎಲ್ಲೇ ಹೋದರೂ ಲಂಚ ಇಲ್ಲದೆ ಕೆಲಸ ಆಗಲ್ಲ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ. ಅಲ್ಲದೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಹಿಡಿಯಲು ಸಹಕಾರ ನೀಡುತ್ತಿಲ್ಲ. ಯಾವುದೇ ಕಚೇರಿಗೆ ಹೋದರೆ ಲಂಚ ಕೇಳಿದರು ಎಂದು ಎಲ್ಲರೂ ಆರೋಪಿಸುತ್ತಾರೆ. ಆದರೆ ಅದಕ್ಕೆ ಅಗತ್ಯವಾದ ಮಾಹಿತಿ ಕಲೆ ಹಾಕುವುದು ಮತ್ತು ಭ್ರಷ್ಟಾಚಾರವನ್ನು ಹಿಡಿಯಲು ಸಹಕಾರ ನೀಡಲು ಸಾರ್ವಜನಿಕರು ಮುಂದಾಗುತ್ತಿಲ್ಲ ಎಂದರು. ಇನ್ನು ಲಂಚ ನಿಷೇಧ ಕಾಯ್ದೆ ಬೇರೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯೇ ಬೇರೆಯಾಗಿದ್ದು, ಯಾವುದೇ ಭ್ರಷ್ಟಾಚಾರದ ವಿಚಾರದಲ್ಲಿ ದೂರುದಾರರು ತಕ್ಷಣ ಲೋಕಾಯುಕ್ತ ಪೊಲೀಸರ ಬಳಿ ಬಂದು ದೂರು ನೀಡುವ ಮೂಲಕ ಅವರನ್ನು ಹಿಡಿಸಲು ಸಹಕರಿಸಬೇಕು. ಲಂಚ ಕೇಳಿದವರನ್ನು ಜೈಲಿಗೆ ಕಳುಹಿಸಬೇಕು. ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಇದು ಸಾಧ್ಯ ಎಂದು ಹೇಳಿದರು. ಸರ್ಕಾರಿ ನೌಕರರು ಸಮಯಾನುಸಾರ ಕಡತಗಳ ವಿಲೇವಾರಿ ಮಾಡುವುದನ್ನು ಕಲಿಯಬೇಕೆಂದು ಅವರು ಸೂಚಿಸಿದರು. ಅದಕ್ಕೆ ಯಾರೇ ದೂರುದಾರರು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಮ್ಮ ಲೋಕಾಯುಕ್ತ ಪೊಲೀಸರ ಹತ್ರ ಬಂದು ಸೂಕ್ತವಾದಂಥ ಒಂದು ದೂರನ್ನು ಸಲ್ಲಿಸಿ ತಕ್ಷಣ ಅವ್ರನ್ನ ಹಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಜೈಲಿಗೆ ಕಳಿಸ್ಬೇಕಂತವ್ರನ್ನ, ಯಾರನ್ನ ಲಂಚ ಕೇಳಿದವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಂಥವ್ರನ್ನ ಸಮಾಜದಲ್ಲಿ ಉಳಿಸೋಕ್ಕೆ ಬಿಡಬಾರ್ದು, ಆ ಡಿಪಾರ್ಟ್ಮೆಂಟನ್ನು ಉಳಿಸೋದಕ್ಕೆ ಬಿಡಬಾರ್ದು. ಅದನ್ನು ಜನಗಳು ಎಚ್ಚೆತ್ತುಕೊಂಡು ಸರಿಯಾದ ರೀತಿ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದನ್ನು ಕಲ್ತ್ಕೋಬೇಕು. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೇನೇ ಆಗೋದು. ಇದನ್ನು ಫಸ್ಟ್ ಅವ್ರು ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ನೌಕರರು ಮತ್ತು ಸರ್ಕಾರಿ ನೌಕರರು ಅಷ್ಟೇ. ಈ ಒಂದು ಆಪಾದನೆಗಳು ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಷ್ಟು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಅರ್ಜಿಗಳು ಯಾವುದೇ ಬಂದರೂ ಕೂಡ ಸಮಯಾನುಸಾರ ಅದನ್ನು ತೀರ್ಮಾನ ಮಾಡೋದು ಕಲ್ತ್ಕೋಬೇಕು. ಈಗ ನೀವು ನೋಡಿದ್ರಿ ಬೇಕಾದಷ್ಟು ಕೇಸುಗಳಲ್ಲಿ 10 ವರ್ಷ, 6 ವರ್ಷ, 8 ವರ್ಷ ಆದರೂ ಕೂಡ ಅರ್ಜಿಗಳು ತೀರ್ಮಾನ ಮಾಡಿಲ್ಲ, ಇಟ್ಕೊಂಡು ಕೂತಿರ್ತಾರೆ ಆಫೀಸರ್ಸು. ಯಾಕೆ ಅಂತಂದರೆ ಕಾರಣವೂ ಕೊಡೋದಿಲ್ಲ. ಇಲ್ಲ ಅಲ್ಲಿ ಕೇಳಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ, ನಾವು ಇವ್ರ ಹತ್ರ ಸಲಹೆ ಕೇಳಿದ್ದೀವಿ, ಇದೆಲ್ಲ ಅಲ್ಲ ಪ್ರಶ್ನೆ. ನಿನ್ನ ವ್ಯಾಪ್ತಿಯಲ್ಲಿ, ಅಧಿಕಾರ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟ ತಕ್ಷಣ ನೀವು ಇಂತಿಷ್ಟು ದಿನದಲ್ಲಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು, ಅವ್ರಿಗೆ ಹಿಂಬರ ಕೊಡಬೇಕು. ಹಿಂಬರ ಕೊಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ, ಸಪೋಸ್ ಅವರು ಆ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ಮೇಲ್ಮನವಿ ಸಲ್ಲಿಸೋಕ್ಕೋ, ನ್ಯಾಯಾಲಯಕ್ಕೆ ಹೋಗೋದಕ್ಕೋ, ಅಥವಾ ನಮ್ಮ ಹತ್ರ ದೂರು ಸಲ್ಲಿಸೋಕ್ಕೋ ಏನೋ ಒಂದು ಅನುಕೂಲತೆ ಅವರಿಗೆ ಆಗುತ್ತೆ. ಕಂದಾಯ, ಪಂಚಾಯತ್ ರಾಜ್ ಮತ್ತು ಸರ್ವೆ ಇಲಾಖೆಗಳ ಕಡತಗಳು 10 ವರ್ಷಗಳಿಂದ ವಿಲೇವಾರಿಯಾಗದೆ ಉಳಿಸಿಕೊಂಡಿರುವ ಪ್ರಕರಣಗಳಿವೆ. ಇದಕ್ಕೆ ಸರ್ಕಾರದ ನಿಯಮಗಳು ಕಾರಣವಾಗಿವೆ. ಇಂತಿಷ್ಟು ದಿನದಲ್ಲಿ ಹಿಂಬರಹ ನೀಡಬೇಕು. ಆ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿಲ್ಲ. ನಿಗದಿತ ಸಮಯದಲ್ಲಿ ಹಿಂಬರಹ ನೀಡಿದರೆ ದೂರುದಾರರು ಮೇಲ್ಮನವಿ ಸಲ್ಲಿಸಲು ಇಲ್ಲವೇ ನ್ಯಾಯಾಲಯಕ್ಕೆ ಹೋಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಹೆಚ್ಚು ಕಿರುಕುಳ ನೀಡುತ್ತಿದ್ದಾರೆ. ಪಿಡಿಒ ಸೇರಿದಂತೆ ಸರ್ವೆ ಅಧಿಕಾರಿಗಳಿಂದಲೇ ಹೆಚ್ಚು ಸಮಸ್ಯೆ ಇದೆ. ಈ ಖಾತೆ ಪೋಡಿ ಬಗ್ಗೆಯೇ ಹೆಚ್ಚು ಸಮಸ್ಯೆಗಳು ಜಿಲ್ಲೆಯಲ್ಲಿ ಕಂಡುಬಂದಿವೆ. ಇದೇ ಸಮಸ್ಯೆ ರಾಜ್ಯಾದ್ಯಂತ ಇದ್ದರೆ ಸರ್ಕಾರಕ್ಕೆ ಸಲಹೆ ಮಾಡಲು ನಿರ್ಧರಿಸಿದ್ದೇನೆ. ಸರ್ಕಾರ ನಿರ್ದಿಷ್ಟ ನಿರ್ಧಾರ ಪೋಡಿ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕು. ಜನರು ಮತ್ತು ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಸಲಹೆ ನೀಡಿದರು. ಉಪಲೋಕಾಯುಕ್ತ ಕಾರ್ಯವ್ಯಾಪ್ತಿಗೆ ಒಳಪಡುವ ಹಲವು ಪ್ರಕರಣಗಳನ್ನು ದೂರುದಾರರು ಮತ್ತು ಎದುರುದಾರರ ಸಮ್ಮುಖದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ನಿನ್ನೆ ಮತ್ತು ಇಂದು 2 ದಿನಗಳ ಕಾಲ ವಿಚಾರಣೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾಕಷ್ಟು ದೂರುಗಳು ಬಂದಿವೆ. ಅವುಗಳಲ್ಲಿ 120 ದೂರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಸೋಮವಾರ 60 ದೂರುಗಳು ಮತ್ತು ಮಂಗಳವಾರ 60 ದೂರುಗಳ ವಿಚಾರಣೆ ಮಾಡಲಾಯಿತು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್,